ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲಿನ ಲಾಂಗ್ ಯೂಟ್ಯೂಬ್ ವಿಡಿಯೋ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಅಲ್ಲಿ ನೀವು ಡೈಲಿ ವ್ಲಾಗ್ಸ್ ನೋಡ್ತಿರ್ತೀರ. ಬಟ್ ಯೂಟ್ಯೂಬ್ ಲಾಂಗ್ ವಿಡಿಯೋ ಇದೇ ಫಸ್ಟ್ ಟೈಮ್. ಈ ವ್ಲಾಗಲ್ಲಿ ನಂದು ಎಂಟೈರ್ ಡೇ ಅಲ್ಲಿ ಇಲ್ಲಿ ಗ್ಲಿಮ್ಸ್ನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವ್ಲಾಗ್ ಈವ್ನಿಂಗಿಂದ ಶುರು ಮಾಡಿದ್ದು. ಮೋಸ್ಟ್ ಆಫ್ ದ ಟೈಮ್ಸ್ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವನ ಜೊತೆ ಆಟ ಆಡೋದು, ಅವನ ಜೊತೆ ಟೈಮ್ ಕಳೆಯೋದು ಇದೇ ಕೆಲಸ ಆಗಿರುತ್ತೆ. ಎಷ್ಟು ಜನಕ್ಕೆ ಈ ಅದೃಷ್ಟ ಇರುತ್ತೋ ನನಗಂತೂ ಗೊತ್ತಿಲ್ಲ. ನನ್ನ ಪಾಪು ಜೊತೆ ಟೈಮ್ ಕಳೆಯೋಕ್ಕೆ ಅಷ್ಟು ಟೈಮ್ ನನ್ನ ಹತ್ರ ಇದೆ. ಇದೆಲ್ಲ ಪಾಸಿಬಲ್ ಬಿಕಾಸ್ ನನ್ನ ಇನ್ಲಾ ಫ್ಯಾಮ್ಲೀಸ್. ಬಿಕಾಸ್ ನಮ್ಮ ಮದರ್ ಇನ್ಲಾ ನನಗೆ ಕುಕ್ ಮಾಡೋಕ್ಕೆ ಬಿಡೋಲ್ಲ, ಅವರೇ ಕುಕ್ ಮಾಡ್ತಾರೆ. ಮನೆ ಕೆಲಸ ಎಲ್ಲ ನಮ್ಮ ಮದರ್ ಇನ್ಲಾ ಸಿಸ್ಟರ್ ಇನ್ಲಾ ನೋಡ್ಕೊತಾರೆ. ನನಗೇನು ಅಡಿಷ್ನಲ್ ಕೆಲಸ ಅಂತ ಏನೂ ಇರಲ್ಲ. ನಾನು ಬರೀ ಪಾಪು ನೋಡ್ಕೊಳ್ಳೋದು, ಪಾಪು ಜೊತೆ ಇರೋದು ಇದೇ ನನ್ನ ಎಂಟೈರ್ ದಿನ ಕೆಲಸ ಆಗಿರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಇದು ಎಲ್ಲ ಮದರ್ದು ಡ್ರೀಮ್. ಸುಮ್ಮನೆ ಕೂತ್ಕೊಂಡು ಪಾಪು ಜೊತೆ ಟೈಮ್ ಕಳ್ಕೊಂಡು ರೆಸ್ಟ್ ಮಾಡ್ಕೊಂಡಿರಬೇಕು. ನಾನು ಕಂಪ್ಲೀಟ್ಲಿ ಫಿಟ್ ಆಗಿದ್ದೀನಿ, ಆದರೂ ನಮ್ಮ ಮದರೆಲ್ಲ ನನಗೆ ಮೇನ್ ಮಾಡೋಕ್ಕೂ ಬಿಡೋಲ್ಲ. ಇಂಥ ಫ್ಯಾಮ್ಲಿ ನನಗೆ ಸಿಗೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ನಾನು ಎವ್ರಿ ಡೇ ಪಕ್ಕ ಒಂದು ಫ್ರೂಟ್ ಇನ್ಕ್ಲೂಡ್ ಮಾಡೇ ಮಾಡ್ತೀನಿ. ನನಗೆ ಫ್ರೂಟ್ ತಿನ್ನೋದು ಇಷ್ಟ. ಇದೊಂದು 8:30 9 ಗಂಟೆ. ಇವಾಗಿಂದನೇ ಅವನಿಗೆ ಸ್ಲೀಪ್ಗೆ ಪ್ರಿಪೇರ್ ಮಾಡಿದ್ರೆ ಒಂದು ಡೀಪ್ ಸ್ಲೀಪ್ 10 ಗಂಟೆ ಇಲ್ಲ 11 ಆ ಥರ ಹೋಗ್ತಾನೆ. ಸರಿ ಅಂತ ಫಸ್ಟು ಫೀಡ್ ಮಾಡೋಣ ಅಂತ ಬಾಟ್ಲು ತೊಗೊಂಡೆ, ಆದರೆ ಅವನಿಗೆ ಹೊಟ್ಟೆ ಹಸಿ ಇಲ್ಲ, ಬೇಡ ಅಂತ ಅಂದ. ಸರಿ ಅಂತ ಡೈಪರ್ ಚೇಂಜ್ ಮಾಡಿ ಜಸ್ಟ್ ಪಾಪುನ ನಿದ್ದೆ ಬರ್ಸೋಕ್ಕೆ ಟ್ಯಾಪ್ ಮಾಡ್ತಾ ಇದ್ದೆ. ಪಾಪುಗೆ ಅಂತ ತೊಟ್ಲು ಈಸ್ಕೊಂಡಿದ್ದೀನಿ, ಆದರೆ ಅವನು ಅದ್ರಲ್ಲಿ ಮನಗಲ್ಲ. ಈ ತೊಟ್ಲು ಕಟ್ಟಿರೋದೇ ಅವ್ನಿಗೆ ಇಷ್ಟ. ಅಂದರೆ ನೀಟಾಗಿ ಮನಗ್ತಾನೆ, ಒಂದು ಡೀಪ್ ಸ್ಲೀಪ್ ಹೋಗ್ತಾನೆ. ಆ್ಯಂಡ್ ಇದು ಬಂದು ನಮ್ಮ ಮದರ್ ಇನ್ ಲಾ ರೂಮ್. ಇಲ್ಲೇ ತೊಟ್ಲು ಕಟ್ಟಿರೋದು. ನಮ್ಮ ರೂಮಲ್ಲೂ ಕಟ್ಟಿದ್ದೀವಿ, ಆದರೆ ಅಲ್ಲಿ ಅಷ್ಟು ಅವನು ಮನಗಲ್ಲ. ಪಾಪುಗೆ ಇಲ್ಲೇ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಆ್ಯಂಡ್ ನೈಟೆಲ್ಲ ಕಂಪ್ಲೀಟಾಗಿ ನಮ್ಮ ಮದರ್ ಇನ್ ಲಾ ನೋಡ್ಕೊತಾರೆ. ನಮ್ಮ ಮದರ್ ಇನ್ ಲಾ ಇಲ್ಲಿ ಮನ್ಕೊಂಡು ಲೈಕ್ ನೈಟ್ ಏನೇ ಫಿಟ್ಟಿಂಗ್ ಇದ್ದರೂ ಮದರ್ ಇನ್ ಲಾ ಕೊಡ್ತಾರೆ. ಸೊ ನಾನೊಂದು ಬೆಳಿಗ್ಗೆ ಒಂದು 6 ಗಂಟೆ ಆ ಥರ ಎದ್ದು ಬರ್ತೀನಿ. ಒಂದು ಸ್ಟ್ರೆಚ್ಫುಲ್ಲಾಗಿ ಒಂದು 4-5 ಅವರ್ಸ್ ಸ್ಲೀಪ್ ಮಾಡಿ ಬರ್ತೇನೆ. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಾನು ಮನೇಲೇ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಜಸ್ಟ್ ಸ್ಮಾರ್ಟ್ಫೋನ್ ಸಾಕು. ಸೊ ಅದಕ್ಕೆ ನಾನು 3 ಫೋನ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ನೈಟ್ವರೆಗೂ ಪಾಪು ಅವಾಗವಾಗ ಪವರ್ ನ್ಯಾಪ್ ತೊಗೊತಾನಲ್ಲ, ಒಂದು 1/2 ಅವರ್ ಆ ಥರ. ಆ ಟೈಮಲ್ಲಿ ನಾನು ಇಲ್ಲಿ ಬಂದಂಗೆ ಫೋನ್ ನೋಡಿಕೊಂಡು ಫೋನಲ್ಲಿ ಕೆಲಸ ಮಾಡಿಕೊಂಡು ಹಾಗೆ ಪಾಪು ಜೊತೆ ಇರ್ತೀನಿ. ಆ್ಯಂಡ್ ನನ್ನ ಬಿಸ್ನೆಸ್ಗೆ ಮೋಸ್ಟ್ಲಿ ಸ್ಮಾರ್ಟ್ಫೋನ್ ತುಂಬ ರಿಕ್ವೈರ್ಮೆಂಟ್. ಸೊ ಅದಕ್ಕೆ 2-3 ಯೂಸ್ ಮಾಡ್ತಾಯಿದ್ದೀನಿ. ನಿಮಗೂ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಬೇಕು ಅಂದರೆ ಈ ಪ್ಲ್ಯಾಟ್ಫಾರ್ಮ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಸೊ ನಾನು ಲಾಡ್ ಆಫ್ ವರ್ಕ್ ಆಪರ್ಚುನಿಟಿ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಹೋಗಿ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ
ಡಿಜಿಟಲ್ ಉಷಾ ನಿಶಾ. ಇಲ್ಲಿ ಏನು ಸ್ಪೇಸು ಏನು ಫುಲ್ ಸ್ಟಾಪ್ ಕಾಮ ಏನೂ ಇಲ್ಲ. ಸೊ ಜಸ್ಟ್ ಡಿಜಿಟಲ್ ಉಷಾ ನಿಶಾ ಅಂತ ಕೊಟ್ಟು ಟೈಪ್ ಮಾಡಿ. ಇಲ್ಲೇ ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದನ್ನು ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಹೋಗಿ ವರ್ಕ್ ಬಗ್ಗೆ ತಿಳ್ಕೊಬೋದು. ಪಾಪು ಥಿಂಗ್ಸ್ ಎಲ್ಲ ಎತ್ತಿಟ್ಟು ನಾನು ನನ್ನ ಡಿನ್ನರ್ ಮಾಡ್ತಾಯಿದ್ದೀನಿ. ಡಿನ್ನರ್ ಮುಗಿಸಿ ನಾನು ಮನ್ಕೊಳಕ್ಕೆ ಹೋಗ್ತೀನಿ. ಮತ್ತು ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಬರ್ತೀನಿ. ಚೆನ್ನಾಗಿ ಒಂದು 5 ಅವರ್ ನಿದ್ದೆ ಮಾಡಿ ಎದ್ದು ಫಸ್ಟು ನೀರು ಕುಡಿದು ಇಲ್ಲಿ ನಾನು ಬೆಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಶ್ ಅಪ್ ಆದೆ. ಪಾಪು ಹೆಂಗಿದ್ರು ಎದ್ದಿದ್ದ, ಆಲ್ಮೋಸ್ಟ್ ಎದ್ದು ಸ್ವಲ್ಪ ಆಟ ಆಡ್ತಿದ್ದ. ಸೊ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಹಾಗೆ ಸರಿ ಸ್ವಲ್ಪ ಟೀ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಯೂಶ್ವಲಾಗಿ ನಮ್ಮ ಅದರೆಲ್ಲ ಮಾಡ್ತಾರೆ. ಇವತ್ತು ಜಸ್ಟ್ ಸುಮ್ಮನೆ ಹಾಗೆ ಹೆಂಗಿದ್ರು ಪಾಪು ಎದ್ದಿದ್ದ ಆ್ಯಂಡ್ ಎಲ್ಲ ಇದ್ದರು ಅಂತ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ವರ್ಕಿಂದ ಬಂದರು. ನಮ್ಮ ಹಸ್ಬೆಂಡ್ ನೈಟ್ ಶಿಫ್ಟ್ ಮಾಡೋದು. ಸೊ ಹಾಗೆ ಎಲ್ಲರಿಗೂ ಟೀ ಮಾಡ್ತಾಯಿದ್ದೀನಿ. ಇವಾಗ ನಾನೇನು ತಿನ್ನಲ್ಲ, ಆದರೆ ನಮ್ಮ ಹಸ್ಬೆಂಡ್ಗೆ ಬಿರಿಯಾನಿ ಇತ್ತು ನೈಟ್ಗೆ, ಬಿರಿಯಾನಿ ಮತ್ತು ಗ್ರೇವಿ. ಸೊ ಬಿರಿಯಾನಿ ಹಾಕ್ಕೊಟ್ಟು ಅವ್ರು ಡಿನ್ನರ್ ಮಾಡ್ತಾಯಿದ್ದಾರೆ. ಅವ್ರು ಬೆಳಿಗ್ಗೆ ಅವ್ರಿಗೆ ಡಿನ್ನರ್ ಆಗುತ್ತೆ. ನಾನು ಟೀ ಕುಡಿದು ನಮ್ಮ ಮದರ್-ಇನ್-ಲಾ ರೂಮ್ಗೆ ಹೋಗಿ ಎಲ್ಲ ಬಾಟಲ್ಸ್ ಎಲ್ಲ ಹಿಂಗಿರುತ್ತಲ್ಲ, ಸೊ ಅದೆಲ್ಲ ಸ್ಟೆರಿಲೈಸ್ ಮಾಡಿ ಚೆನ್ನಾಗಿ ತೊಳೆದು ಸ್ಟೆರಿಲೈಸ್ ಮಾಡ್ತಾಯಿದ್ದೀನಿ. ಪಾಪುನು ಬೆಳಿಗ್ಗೆ ಎದ್ದೇಳ್ತಾನೆ. ಇದೇ ಟೈಮ್ ಇವರು ಬರ್ತಾರೆ ಆಫೀಸಿಂದ. ಇಬ್ಬರು ಈ ಥರ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಇವಾಗ ನಮ್ಮ ಹಸ್ಬೆಂಡು ಮನ್ಕೊಂಡ್ರು, ನಮ್ಮ ಮದರ್-ಇನ್-ಲಾ ಮನ್ಕೊಂಡ್ರು. ಸೊ ಇವಾಗ ಬರೀ ನಾನು ನನ್ನ ಪಾಪು ಫುಲ್ ಟೈಮ್ ಕಳೀತಿರ್ತೀವಿ. ಬರೀ ಆಟ ಆಡಿಕೊಂಡು ಅವ್ನ ಪವರ್ ನ್ಯಾಪ್ ತೊಗೊತಿರ್ತಾನೆ ಮತ್ತು ಆಟ ಆಡ್ತಿರ್ತಾನೆ. ಹಾಗೆ ನಾನು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ. ಇದೇ ಥರ ಮಧ್ಯಾಹ್ನದವರೆಗೂ ಮಾಡ್ತೀವಿ. ಎದ್ದ ತಕ್ಷಣ ಚಪಾತಿ ಮತ್ತು ಟೀ ಮಾಡಿಕೊಟ್ರು. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಆ್ಯಂಡ್ ಆಂಟಿ ಎದ್ದ ತಕ್ಷಣ ಪಾಪುಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿಸಿ ಪಾಪುನ ಸ್ನಾನ ಮಾಡಿಸ್ಕೊಂಡು ಬಂದರು. ನಮ್ಮ ಪಾಪುಗಂತೂ ಮಸಾಜ್ ಮಾಡಿಸೋದು, ಸ್ನಾನ ಮಾಡಿಸೋದು ತುಂಬ ಇಷ್ಟ. ಈ 2 ವಿಷಯನ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾನೆ. ನಿಜವಾಗ್ಲೂ ನನಗೆ ಬೇರೆ ಪಾಪುಗಳು ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ, ಇವನಿಗೆ ಈ 2 ವಿಷಯ ತುಂಬ ಇಷ್ಟ. ನಾನು ಫೋನ್ ತೊಗೊಂಡು ಕ್ಯಾಮ್ರಾ ಓಪನ್ ಮಾಡಿದ್ರೆ ಯಾವಾಗಲೂ ಇವ್ನು ಫೋಸ್ ಕೊಡ್ತಾನೆ. ಅದು ಹಿಂಗೆ ಇವ್ನಿಗೆ ಈ ವಯಸ್ಸಲ್ಲಿ ಗೊತ್ತು ಅಂತ ಗೊತ್ತಿಲ್ಲ. ಪಾಪು ಸ್ನಾನ ಮಾಡಾದ್ಮೇಲೆ ಹಾಲು ಕುಡಿದು ಒಂದು ಪವರ್ ನ್ಯಾಪ್ ತೊಗೊತಾನೆ. ಪವರ್ ನ್ಯಾಪ್ ತೊಗೊಂಡಾದ್ಮೇಲೆ ನಾನು ಅವನ ಹೊರಗಡೆ ಕರ್ಕೊಂಡು ಹೋಗಿ ಉಯ್ಯಾಲೆದಲ್ಲಿ ಆಡಿಸ್ತೀನಿ ಬಾಲ್ಕನಿ ಹತ್ರ. ಲಂಚ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೌಲಲ್ಲಿ ಹಾಕ್ಕೊಂಡು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ಯು ಆಲ್ ಲೈಕ್ ಇಟ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ವರ್ಕ್ ಆಪರ್ಚುನಿಟೀಸ್ಗೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.